ಆಕೆ ದೈತ್ಯ ಕುಲಕ್ಕೆ ಮೃತ್ಯು ಅಲ್ಲ ಪ್ರಭು, ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿಯೂ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿಯೂ ಧರೆಗಿಳಿದ ಆದಿಮಾಯೇ ಇದ್ದಾಳೆ ಪ್ರಭು. ಲೋಕ ಜನ ಹೇಳುದು ಹೌದಷ್ಟೇ. ಮತ್ತೆ ನಮ್ಮವರನ್ನು ಕೊಲ್ಲುವುದು ಯಾರು? ಅವಳು ತಾಯಿ ಆದ್ರೆ ಕಂಡನೆ ಮಕ್ಕಳನ್ನು ಕೊಲ್ಲಿಸಿದರೆ ಬೇಡದಿದ್ದದ್ದು ಮಾಡುದು ಬೇಡ ಅಂತ ಮುನಿವರಗಳ ಗರ್ಭಪಾತಕ್ಕೆ ಕಾರಣೀಕರ್ತರಾದಿದೆ. ಉತ್ಪಾತದಿಂದ ಅಲ್ಲಿಯೇ ನಾಶ ಆಗಲಿ. ಋಷಿ ಮುನಿಗಳನ್ನು ಹಿಂಸಿಸಿದ್ದೀರಿ. ದೇವತೆಗಳ ಶಕ್ತಿವರ್ಧನೆ ಯಾರು ಕೊಡುದು? ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ್ದೀರಿ. ಹಿರಿಯರನ್ನು ನಮ್ಮನ್ನು ಗೌರವಿಸಲಿಲ್ಲ. ದೇವಾಲಯಗಳನ್ನೇ ಕುಟ್ಟಿ ಪುಡಿಗೈದರೆ ಯಾವ ದೇವಾಲಯವೇ? ಲೋಕಕ್ಕೆಲ್ಲ ನಾನೊಬ್ಬನೇ ದೇವರು, ಮತ್ತೆ ದೇವಾಲಯ ಅಂತ ನಿಮ್ಮ ಭಕ್ತರಿಗೆ ಏನು ಸಿಕ್ಕಿದೆ ಪ್ರಭು? ಅದು ನಂಬಿದವರ ಹತ್ರ ಹೇಳಬೇಕು. ನನ್ನ ಭಕ್ತ ಒಬ್ಬ ಭಕ್ತ ನೀವು ಕಳುಹಿಸಿದವನಾಗಿ ಚಂಡಿಕೆಯಾಗಿ ಕೊಂಡೇ ಮತ್ತೆ ಸೆರೆಗೊಡ್ಡಿ ನನ್ನ ಮಾತನ್ನ ಭಾಗ್ಯವನ್ನು ಉಳಿಸಿಕೊಡು ಎನ್ನುವ ಹಾಗೆ ಬೇಡುವುದಕ್ಕಾಗಿ ಹೋಗ್ತೇನೆ. ಕೊಡ್ತೀಯ ಹುಚ್ಚಿ ನನ್ನನ್ನು ಕ್ಷಮಿಸಿ ಬಿಡೇ ಚಿನ್ನ. ಹಾಗೆ ಹೇಳಬೇಡಿ. ನಿನ್ನನ್ನು ದಂಡಿಸುವ ಯಾವ ಉದ್ದೇಶವೂ ಇದ್ದಿಲ್ಲ. ನನ್ನ ಸತಿಯಾಗಿದ್ದು ನಮ್ಮ ಜನ್ಮ ಶತ್ರುವಾದ ಚಂಡಿಕೆಯಲ್ಲಿ ಬೇಡ್ತೇನೆ. ಈ ಮಾತನ್ನು ನಿನ್ನಿಂದ ಕೇಳಿಸಿಕೊಂಡ ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತು ಬಿಟ್ಟೆ. ನಿನ್ನ ಕೆನ್ನೆಯ ಮೇಲೆ ಕೈ ಮಾಡಿದೆ. ಯಶೋಮತಿ, ಸುದೀರ್ಘವಾದಂತಹ ನಮ್ಮ ಸಂಸಾರ ಜೀವನದಲ್ಲಿ ವಿನೋದಕ್ಕಾದರೂ ವಿರಸವಿರಲಿಲ್ಲ. ಇಲ್ಲ, ಅಂತಹ ನಿನ್ನನ್ನೇ ಇಂದಿನ ದಿನ ಪಡೆಯುವಂತಹ ಒಂದು ಸ್ಥಿತಿ ನನ್ನ ಬದುಕಿನಲ್ಲಿ ಬರ್ತದೆ ಅಂತಾದ್ರೆ ಏನಿದಕ್ಕರ್ಥ? ಇದೆಲ್ಲ ಅವಳೇ ಕಾರಣ. ಚಂಡಿಕೆ ಅವಳನ್ನು ಬದುಕಗೊಡೆ ಸಮರ ಕ್ಷೇತ್ರಕ್ಕೆ ತೆರಳುತ್ತಿರುವಂತಹ ನನಗೆ ಪರಿಪೂರ್ಣವಾದ ವಿಜಯ ಒದಗಲಿ ಅನ್ನುವ ಹಾಗೆ ಸಾಧ್ವಿ ಶಿರೋಮಣಿಯಾದ ಮಹಾವೀರ ನನ್ನ ತೋಳಿಗೆ ವೀರ ಕಂಕಣವನ್ನು ಕಟ್ಟಿ ಕಟ್ಟುತ್ತೇನೆ ಪ್ರಭು. ಆದರೆ ನಿಮ್ಮ ಕೈಗಳಿಗಲ್ಲ. ಕೈಗಳಿಗೆ ರಕ್ಷಾ ಕಂಕಣವನ್ನೇ ಕಟ್ಟಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡುವುದಕ್ಕಾಗಿ ನಾನು ಹೋಗ್ತೇನೆ. ಯಶೋಮತಿಯ ಕಾಲ ಸಮೀಪಿಸಿತು ಅಂತ ಹೇಳಿ ಈ ಹಿಂದೆ ಅವರು ಕೊಟ್ಟ ಮಾತಿನ ಪ್ರಕಾರವಾಗಿ ಎನ್ನ ಅರಸನಿಗೆ ಒಂದು ಮೌಖ್ಯವನ್ನ ಒದಗಿಸಿಕೊಡುವುದಕ್ಕಾಗಿ ಕೇಳಿದೆ. ನಿಮ್ಮ ಕೈ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗುವುದಿಲ್ಲ. ನನ್ನ ಮೇಲಾನೆ ಹೋಗು. ನಿಮ್ಮ ಮುಖವನ್ನೊಮ್ಮೆ ಕರ್ತವ್ಯಿಸಿಕೊಳ್ಳಬೇಕು. ನಿಮ್ಮ ಪಾದ ಧೂಳಿಯನ್ನು ಹಣೆಗೊತ್ತಿಕೊಂಡೆ ಪ್ರಭು, ಹಣೆಗೊತ್ತಿಕೊಂಡೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಈ ಸೌಭಾಗ್ಯ ನನಗೆ ಮತ್ತೆ ಸಿಗದು ಪ್ರಭು. ಹೋಗ್ತೇನೆ ಎನ್ನುವ ಹಾಗೆ ಹಠ ಮಾಡಿದ ಕಾಲಕ್ಕೆ ಬಿಗುವಾಗಿ ನನ್ನನ್ನು ಹಿಂದಕ್ಕೆ ತಳ್ಳಿದ್ದೇನೆ. ಸಿಂಹಾಸನ ತಲೆಗೆ ಬಡಿಯಿತು ಪ್ರಭು. ಹಣೆ ಒಡೆದಿದೆ, ರಕ್ತ ಜಿನುಗುತ್ತಿದೆ, ಕಣ್ಣು ಮಂಜಾಗುತ್ತಿದೆ ಪ್ರಭು. ಸುದೀರ್ಘವಾದ ನಮ್ಮ ದಾಂಪತ್ಯದ ಜೀವನದ ಬೆಸುಗೆಯೊಂದಿಗೆ ಕಡಿದು ಬಿದ್ದೆ. ಅಯ್ಯೋ, ಹಾಗೆಲ್ಲ ಆಗ್ಬೇಡ. ನಿಮ್ಮನ್ನು ಉಳಿಸಿಕೊಳ್ಳುವುದರಲ್ಲಿ ನಾನು ಕಡೆಗೂ ಸೋತು ಬಿದ್ದೆ ಪ್ರಭು, ಸೋತು ಬಿದ್ದೆ. ಗಂಟಲ ಪಸೆ ಒಣಗುತ್ತಿದೆ, ಎದೆ ಸುಡುತ್ತಿದೆ ಪ್ರಭು. ಮುಗಿದ ಮನೆಯಲ್ಲಿ ಯಾರೋ ನಿಂತು ನನ್ನನ್ನು ಕೈ ಬೀಸಿ ಕರೀತಾ ಇದ್ದಾರೆ. ನನ್ನ ಹೆಂಡತಿ ಪ್ರಭು ಮುಗಿಲ ಮನೆಯ
ಇಂಥದ್ದು ಅನ್ನಿಸುವುದಕ್ಕೆ. ಇಲ್ಲಿ ಯಾಕೆ ನಿಂತುಕೊಂಡಿದ್ದೀಯೇ? ಹೇಳು, ಒಳಗ ಅಂತಃಪುರವನ್ನು ಸೇರಿಕೋ, ಅಲ್ಲಿ ವಿಶ್ರಾಂತಿ. ನನ್ನ ಪ್ರಿಯ ಸತಿ, ನಿನ್ನನ್ನು ಹೊರತಾಗಿಸಿದರೆ ಈ ಪ್ರಪಂಚದಲ್ಲಿ ಮಿಕ್ಕುಳಿದಂತೆಲ್ಲ ಶೂನ್ಯ. ಈ ಭಾವದಿಂದ ಈ ತನಕ ಸಂಸಾರ ನೊಗವನ್ನೆಳೆಯುವಂತಹ ಹಕ್ಕಿಗಳಂತೆ ಜೊತೆ ಜೊತೆಯಾಗಿಯೇ ನಾವು ಮುಂದಕ್ಕೆ ಸಾಗಿದವರು. ಸದಾ ಕಾಲವನ್ನು ಅನುಸರಿಸಿಯೇ ಬದುಕಿದಂತಹ ಬಂದಂತಹ ನಿನಗೆ ಇಂದಿನ ದಿನ ನನ್ನನ್ನು ಅತಿಕ್ರಮಿಸಿ ಹೋಗುವಂತಹ ಮನಸ್ಸಾನು ಹೇಗೆ ಬಂದೆ? ಕಳಪುರ ಸಾಮ್ರಾಜ್ಞಿಯಾದಂತಹ ನಿನ್ನ ಅಡಿಗೆ ಕಳಪುರದ ಸಿಂಹಾಸನವೇ ಅಲುಗಾಡುವುದಕ್ಕೆ ಆರಂಭವಾಗಿದೆ. ನಿನ್ನ ಅಂತರಂಗದಲ್ಲಿ ನನ್ನ ಕುರಿತಾಗಿ ನೀನು ಹೊಂದಿದ್ದ ಭಾವ ಏನು ಅನ್ನುವಂತಹ ಸ್ಪಷ್ಟತೆ ನನಗಿತ್ತು. ಆದರೆ ನಿನ್ನನ್ನಾದರೂ ತ್ಯಾಗ ಮಾಡಿ ನನ್ನನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿನ್ನ ತ್ಯಾಗ ನನ್ನ ಅರಿವಿಗೆ ಬರುವಂತಹ ಕಾಲಕ್ಕೆ ಕಾಲ ಮಿಂಚಿಕೊಂಡು ನಿನ್ನಂತಹ ಸತಿರನ್ನ ಇರುವಾಗಲೂ ಮತ್ತೊಬ್ಬ ಆಕೆ ಹೆಣ್ಣನ್ನು ಅಪೇಕ್ಷಿಸಿ ನಾನು ಮುಂದುವರಿಯುವಂತಹ ಒಂದು ಸ್ಥಿತಿಯನ್ನು ಅಂಗೀಕರಿಸಿದೆ ಅಂತಾದ್ರೆ ನನ್ನಂತಹ ಕಠೋರರು, ನನ್ನಂತಹ ಕಟಕರು ಯಾರು ಪ್ರಪಂಚದಲ್ಲಿ? ಅಯ್ಯೋ, ನೀನೇ ಹೋದ ಮೇಲೆ ಎಲ್ಲವೂ ಶೂನ್ಯವಾಯಿತು ಯಶೋಮತಿ, ಶೂನ್ಯವಾಯಿತು. ಹಳದೆ ಮತ್ತೆ ಪ್ರೀತಿ ಪಾತ್ರರಾದ ಹೆಂಡತಿಯ ಸತ್ತ ಮೇಲೆ ಇನ್ಯಾರು ಉಳಿಯಿತು ಅನ್ನುವುದನ್ನು ನೀವು ದೇವರ ಹೆಂಡತಿ ಸಿರೆ ಮೇಲೆ ಕಳೆದು ಹೋಗುವುದಿಲ್ಲ. ಅವರಿಗೆ ಸತ್ತವನ್ನು ಬಂದಿದ್ದೀವಿ. ಯಶೋಮತಿ, ಅರುಣಾಸುರನ ಅಪ್ಪಣೆಯಾಗ್ತಾ ಇದೆ. ಹೇಳು, ಮೇಲ ಹೇಳುವ ಲಕ್ಷಣ ಇಲ್ಲ. ಅರುಣಾಸುರನ ಅಪ್ಪಣೆ. ಅರುಣಾಸುರನಿಗೆ ಬದುಕಿಸುವ ಹಕ್ಕಿಲ್ಲ, ಕೊಲ್ಲುವ ಸಾಮರ್ಥ್ಯ ಮಾತ್ರ. ಯಶೋಮತಿ, ಮೂರು ಲೋಕವನ್ನು ಸದಾಕಾಲ ಸಂರಕ್ಷಿಸುವ ಲೋಕದ ದೇವರಾದಂತಹ ನನ್ನ ಅಪ್ಪಣೆ ಆಗ್ತಾ ಇಲ್ಲ. ಉದ್ದಿಷ್ಟ ಏನು ಅಲಗಾಡುವುದಿಲ್ಲ. ಮತ್ತು ನನ್ನ ದೇವರು ತಳ್ಳುವ